ಆರ್ಕೆಸ್ಟ್ರಾ ಯಾವ ಫಸ್ಟ್ ಆರ್ಕೆಸ್ಟ್ರಾ ತಾವು ಹಾಡಿ? ನಾನು ಮೊದಲ ತಗೊಂಡ ತುಂಬ ಸಣ್ಣ ಆರ್ಕೆಸ್ಟ್ರಾ ಅದು ಯಶವಂತಪುರದಲ್ಲಿತ್ತು, ಬ್ಯಾಂಗ್ಳೂರು ಯಶವಂತಪುರದಲ್ಲಿ. ಬೆಂಗಳೂರು ಕಲಾಕಾರ ಅಂತಿತ್ತು. ಅದು ತುಂಬ ಕಮ್ಮಿ ಪೀರಿಯಡಲ್ಲಿ ಕ್ಲೋಸ್ ಆಯಿತು. ನಂತರ ಪ್ರಿಯಾ ಮೆಲೋಡಿಸ್ ಅಂತ ಬಂದು, ಮತ್ತು ಝೇಂಕಾರ್ ಮೆಲೋಡಿಸ್ ಅಂತ ಬಂದೆ. ಹಾಗೆ ಜೀವನ ಮುಂದೆ ಹಾಗೆ ನನ್ನದೇ ಸ್ವಂತ ಲೆಕ್ಕದಲ್ಲಿ ಬಂದುಬಿಟ್ಟೆ ನಾನು. ನಂತರ ಬೇರೆ ಎಲ್ಲೂ ನಾನು ಬೇರೆ ಯಾವ ಆರ್ಕೆಸ್ಟ್ರಾಗಳು ಹೋಗಲಿಲ್ಲ. ಕಲಾವಿದರುಗಳ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ. ರಾಜಕೃಷ್ಣನ್ ಸರ್ ಜೊತೆ ಹಾಡಿದ್ದೀನಿ, ನಮ್ಮ ವಿಜಯಪ್ರಕಾಶ್ ಸರ್ ಜೊತೆ ಹಾಡಿದ್ದೀನಿ, ಬಿ ಆರ್ ಛಾಯಮ್ಮ ಜೊತೆ ಹಾಡಿದ್ದೀನಿ, ಜಾನಕಿಯಮ್ಮ ಜೊತೆ ನಮ್ಮ ಮನೆಗೆ ಬಂದಾಗಲೂ ಹಾಡಿದ್ದೀನಿ, ಬಾಲು ಸಾಹೇಬ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿದ್ದೀನಿ, ಪಿ ವಿ ಶ್ರೀನಿವಾಸ್ ಅವರ ವೇದಿಕೆಯಲ್ಲಿ ಇಬ್ಬರ ಜೊತೆ ಹಾಡಿದ್ದೀವಿ. ಆ ಲೆಕ್ಕದಲ್ಲಿ ನಾನು ದೊಡ್ಡ ಭಾಗ್ಯವಂತ ನಾನು. ಎಸ್ ಪಿ ಬಿ ಸರ್ ಬಗ್ಗೆ ಹೇಳ್ತಾ ಇದ್ರಿ, ಅವರೇ ತಮ್ಮ ಗುರುಗಳು ಅಂತ ಹೇಳ್ತಿದ್ರಿ. ಅವ್ರ ಜೊತೆ ವೇದಿಕೆನ ಹಂಚ್ಕೊಂಡಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಡ್ ಆವತ್ತಿನ ದಿನ ತಾವು ಹೇಳಿದ್ರ ನೀವೇ ನನ್ನ ಗುರುಗಳು, ಹಾಂ ನೋಡಿ, ದ್ರೋಣಾಚಾರ್ಯರು ಅಂತ. ಖಂಡಿತ ಅದು ತೊದಲ ನುಡಿಗಳು. ಅದು ಹೆಂಗಿತ್ತಂದರೆ, ಆವಾಗ ನಾನು ಅಷ್ಟು ಆ ಗಾತ್ರಕ್ಕೆ ನಾನು ಹೋಗಿ ಧೈರ್ಯವಾಗಿ ಮಾತಾಡೋಷ್ಟು ಪದಗಳು ಬರಲಿಲ್ಲ, ಬರೋದೂ ಇಲ್ಲ. ಅದು ದೊಡ್ಡ ಹೆಮ್ಮರ. ಅವ್ರ ಹತ್ರ ನಾನು ಏನಂತ ಹೇಳಲಿ, ನನ್ನ ಹತ್ರ ಮಾತುಗಳೇನು ಬರಲಿಲ್ಲ. ಆದರೆ ಅವ್ರ ಹತ್ರ ನಾನು ಹಾಡ್ಬಿಟ್ಟು ಸುಮ್ಮನೆ ಹಾಗೆ ಹಾಡು ಕೇಳಿಸ್ದೆ. ಸಾಹೇಬ್ರೆ, ತಾವು ಹಾಡಿದ ಈ ಹಾಡು ನಂಗೆ ತುಂಬ ಇಷ್ಟ, ಸ್ವಲ್ಪ ಕೇಳ್ತೀರಾ? ನನ್ನ ಭಾಗ್ಯ. ಅವರು ಈ ಬೇಡ ಅಂತ ಹೇಳಲಿಲ್ಲ, ಆಯಿತು ಹಾಡು ಕೇಳ್ತೀನಿ ಅಂತ. ಹಾಡಿದೆ ನಾನು. ಏನು ಫೀಡ್ಬ್ಯಾಕ್ ಕೊಟ್ಟರು, ಏನು ಹೇಳಿದ್ರು? ಅವರು ಏನಂದ್ರೆ, ಸಂಗೀತ ಅನ್ನೋದು ದೊಡ್ಡ ಸಮುದ್ರ ಮರಯ ಆಯಿತಾ. ಇವತ್ತಿಗೂ ನಾನು ಪ್ರಾಕ್ಟೀಸ್ ಮಾಡಿಕೊಂಡೇ ಬರ್ತಾಯಿದ್ದೀನಿ. ಎಂದೂ ನನಗೆಲ್ಲ ಬರ್ತದೆ ಅಂಥ ಪದ ಯಾರಿಂದನೂ ಬರಲ್ಲ ನಿಜವಾದ ಸಂಗೀತಗಾರರಲ್ಲಿ. ಅದು ನಿನ್ನಲ್ಲೂ ಬರಬಾರ್ದು. ಕಲಿಯೋದೇ ಇದು ತೇದಷ್ಟು ಗಂಧ ಇದು ಸಂಗೀತ ಅನ್ನೋದು. ಇದನ್ನು ಮನಸ್ಸಲ್ಲಿ ಇಟ್ಕೋ, ನೀನು ಉದ್ಧಾರ ಆಗ್ತೀಯ. ಇದು ನನ್ನ ಆಶೀರ್ವಾದ ಅವರಿಂದ. ವೆರಿ ನೈಸ್, ವೆರಿ ನೈಸ್. ಸೊ ಈ ಸಂಗೀತ ಹಾಡೋರಿಗೆ ಇಲ್ಲ ಅಭ್ಯಾಸ ಮಾಡೋರಿಗೆ ಒಂದು ಪರ್ಟಿಕ್ಯುಲರ್ ಗುರುಗಳನ್ನ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗಿ. ಸೊ ಅದಕ್ಕೆ ಆದಂತಹ ಕ್ರಮಗಳಿರುತ್ತೆ. ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಲಿಲ್ಲ, ಎಂಥದಿಲ್ಲ. ಬಟ್ ಈ ಆರ್ಕೆಸ್ಟ್ರಾ ಎಂಟ್ರಿ ಆದಮೇಲೆ ಯಾವುದಾದ್ರೂ ಕ್ಷಣದಲ್ಲಿ ಅನ್ನಿಸ್ತಾ ನಾನು ಫಾಲೋ ಮಾಡಬೇಕು, ಇಲ್ಲ ನಾನು ಸಂಗೀತ ಅಭ್ಯಾಸ ಮಾಡಬೇಕು, ಕಲಿಬೇಕು. ಬಿಕಾಸ್ ನಾನಾ ವಿಧವಾದಂಥ ಅಂದರೆ ಹಿಂದೂಸ್ತಾನ್ ಇದೆ, ಕರ್ನಾಟಕ ಸಂಗೀತ ಇದೆ. ಸೊ ಅದು ಅಭ್ಯಾಸ ಮಾಡಬೇಕು ಅಂತ ತಮಗೇನಾದರೂ ಖಂಡಿತ ಅನಿಸ್ತು. ಅದು ಪ್ರಯತ್ನ ಮಾಡಿದ್ರ? ಪ್ರಯತ್ನಕ್ಕಿಂತನೂ ನಮಗೆ ಏನಾಯ್ತಂದರೆ, ನಮ್ಮ ಜವಾಬ್ದಾರಿ, ನಮ್ಮ ಬಡತನ ನಮ್ಮನ್ನು ಅಲ್ಲಿವರೆಗೆ ತೊಗೊಳಕ್ಕೆ ಹೋಗೋಕ್ಕಾಗಲಿಲ್ಲ. ಆ ದಿನದ ಸತ್ಯ ಏನು, ನಾನು ಇವತ್ತು ದುಡಿಬೇಕು, ಇವತ್ತು ನಾನು ಬದುಕಬೇಕು, ಈ ಮಟ್ಟಕ್ಕೆ ಬಂದಾಗ ನಾನು ಗುರುಗಳ ಹತ್ರ ಹೋಗಿ ಕಲಿಬೇಕು ಅವೆಲ್ಲ ಬರಲೂ ಇಲ್ಲ, ನಾನು ಮಾಡಲಿಲ್ಲ. ಮಾಡಬೇಕು, ಮಾಡುವ ಪ್ರಯತ್ನ ಮಾಡ್ತೀನಿ. ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ. ಈ ಸಂಗೀತ ಕ್ಷೇತ್ರದಲ್ಲಿ ಇರೋರ ಇಫ್ ಯು ಡೋಂಟ್ ಮೈಂಡ್, ಇನ್ಕಮ್ ಏನಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂತ ಕೇಳ್ಕೊಬೋದಾ? ಖಂಡಿತ, ನೀವು ಯಾರು ಬೇಕಾದ್ರೆ ಕೇಳ್ಬೋದು. ಎಲ್ಲಿ ಸಂಗೀತ ಇರುತ್ತೋ ಅಲ್ಲಿ ಸರಸ್ವತಿ ಇರ್ತದೆ, ಆದರೆ ಲಕ್ಷ್ಮಿ ಅಷ್ಟು ಬೇಗ ಬರಲ್ಲ. ಹೌದು, ಕಲಾವಿದರಿಗೆ ಅದೊಂದು ಅದೇನಂತ ಗೊತ್ತಿಲ್ಲ. ನೀವು ಯಾವುದೇ ಕಲಾವಿದರು ನೀವು ಇತಿಹಾಸ ಹಾಗೆ ನೋಡಿದಾಗ ತುಂಬ ಏರುಪೇರಲ್ಲೇ ಜೀವನ ಮಾಡ್ಕೊಂಬಂದು ಗಳಿಸಿರುವಂಥದ್ದು ಇರ್ತದೆ. ಬಿಟ್ಟರೆ ನಮಗೆ ನಮ್ಮ ಅಪ್ಪ ಚೆನ್ನಾಗಿದ್ರು, ನನಗಿದು ಪ್ರೋತ್ಸಾಹ ಇತ್ತು, ನಾನು ಅದು ಕಲಿತೆ, ನಾನು ಅವ್ರ ಹತ್ರ ಕಲಿತೆ ಇಲ್ಲ. ಸಂಗೀತ ಅನ್ನೋದು ಕಲಿಯೋದಕ್ಕೆ ನಾನು ವರವಾಗಿ ಬರಬೇಕು. ಹೌದು, ಅದು ದೇವ್ರ ವರ. ಅದಕ್ಕಿಂತ ಮಿಂಚಿದ್ದು ಬೇರೆ ಯಾರೂ ಇಲ್ಲ. ಅಲ್ಲಿ ವರ ಸಿಕ್ಕಿದ್ರೇ ಒಬ್ಬ ಕಲಾವಿದ. ಅಚ್ಚಾ.